ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಚಾಮರಾಜನಗರ ತಾಲೂಕಿನ ಸಂತೆಮರಳ್ಳಿ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಗ್ರಾಮಾಂತರ ಮಂಡಳ ಯುವ ಮೋರ್ಚಾ ಅಧ್ಯಕ್ಷರಾದ ರಾಜಶೇಖರ್ ಅವರ ನೇತೃತ್ವದಲ್ಲಿ ಕಾರ್ಗಿಲ ವಿಜಯ ದಿವಸ ಪಾಂಚನ ಮೆರವಣಿಗೆ ಮಾಡಿ ಸಿಹಿ ಹಂಚಿ ನಿವೃತ್ತ ಯೋಧರಾದ ಉಡಿಗಾಲ ವೀರಪ್ಪನವರಿಗೆ ಸನ್ಮಾನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಯುವ ಮೋರ್ಚಾ ಅಧ್ಯಕ್ಷರಾದ ರಾಜಶೇಖರ್ ಮಾತನಾಡಿ, ಭಾರತೀಯರಿಗೆ ಜುಲೈ 26 ಮಹತ್ವದ ದಿನ. ಭಾರತವು ಪಾಕಿಸ್ತಾನದ ಕುತಂತ್ರವನ್ನ ಸೆದೆಬಡಿದು ಭಾರತದ ಭಾಗವನ್ನ ಪಡೆದ ದಿನವಾಗಿದೆ. ಹೀಗಾಗಿ ಪ್ರತಿ ವರ್ಷ ಜುಲೈ 26ರಂದು ಕಾರ್ಗಿಲ ವಿಜಯ ದಿವಸ ಎಂದು ದೇಶದಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತದೆ. ಈ ದಿನವು 1999ರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಮಹತ್ವದ ಮಿಲಿಟರಿ ವಿಜಯವಾದ ಆಪರೇಷನ್ ವಿಜಯವನ್ನ ಸ್ಮರಿಸಲಾಗುತ್ತದೆ ಎಂದರು. ನಂತರ ಆಚರಣೆಯ ಕುರಿತು ಮಾಜಿ ಸೈನಿಕ ವೀರಪ್ಪ ಹಾಗೂ ವಿವಿಧ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಕೊಳ್ಳೇಗಾಲ ಗ್ರಾಮಾಂತರ ಅಧ್ಯಕ್ಷರಾದ ನಾಗೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ, ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿಗಳಾದ ಗುರು ಮತ್ತು ಮಹೇಶ್, ಸಂತೆಮರಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಂಪಿ ಶಂಕರ್, ಕುಂತೂರು ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರಾದ ರವಿವರ್ಮ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಅತಿ ಟ್ರಾಫಿಕ್ ಮಾಡ್ಬೇಡ್ರಿ ಬೇಕಾ ಮತ್ತು ನಮ್ಮ ಮಂಡಲದ ಅಧ್ಯಕ್ಷರಾದಂಥ ನಾಗೇಶ್ ಅಣ್ಣ ಅವ್ರಿಗೆ ನಾವು ಕರೆ ಮಾಡಿ ಕೇಳ್ಕೊಂಡಕ್ಕೆ ಈ ಮಟ್ಟಕ್ಕೆ ಚೆನ್ನಾಗಿ ನಡಲಿಕ್ಕೆ ಕಾರಣ ನಾಗೇಶ್ ಅಣ್ಣ ಅವರು ಮತ್ತು ಶಂಕರಣ್ಣ ಅವರು, ನಮ್ಮ ಗುರು ಅವರು ಇನ್ಚಾರ್ಜು, ಮತ್ತು ಮಹೇಶ್ ಅವರು, ನಮಗೆ ಜಿಲ್ಲಾ ಪ್ರಧಾನ ಮಹದೇಶ್ವರಣ್ಣ ಅವರು, ಇವರೆಲ್ಲ ಕಾರಣಕರ್ತರು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಯುವ ಮಿತ್ರರು ಇಲ್ಲಿ ಬಂದು ಸೇರ್ತಿರಕ್ಕಂಥ ಒಂದೊಂದು ಫೋನ್ ಕರೆಗೆ ನೀವು ಬರಲೇಬೇಕು ಅಂತ ಕೇಳ್ಕೊಂಡಕ್ಕೆ ನೀವೆಲ್ಲ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಇದಕ್ಕಿಂತ ಮೀರಿ ನೀವು ಯಶಸ್ವಿಗೊಳಿಸ್ಕೊಟ್ಟಿದ್ದೀರಾ. ನಾನು ಎಲ್ಲರ ಪರವಾಗಿ ನಿಮಗೆ, ದೇಶದ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದ ಅಂತ ತಿಳಿಸ್ತೀನಿ. ಕುತಂತ್ರಿ ಪಾಕಿಸ್ತಾನದ ಸೈನಿಕರು ನಮ್ಮ ದೇಶದ ಗಡಿಯೊಳಗೆ ನುಗ್ಗಿ ಕುತಂತ್ರದಿಂದ ನಮ್ಮ ಸೇನೆ ಮೇಲೆ ದಾಳಿ ಮಾಡಿದಾಗ ನಮ್ಮ ವಾಜಪೇಯಿ ಅವರು ನೀವು ಗಡಿನ ದಾಟ್ತೇನೆ ಎದುರಿಗೆ ಯುದ್ಧ ಮಾಡಿ ಅಂತ ಹೇಳಿದಾಗ ನಮ್ಮ ಸೇನೆಯ 527 ಸೈನಿಕರು ವೀರ ಮರಣ ಅಪ್ಪಿದ್ರು. ಅವರ ಸ್ಮರಣಾರ್ಥ ಮತ್ತು ನಮ್ಮ ವಿಜಯೋತ್ಸವ ಇವತ್ತು ನಾವು ಇಲ್ಲಿ ಸಂತೆಮರಳ್ಳಿಯಲ್ಲಿ ಕೊಳ್ಳೇಗಾಲ ಗ್ರಾಮಾಂತರ ಮಂಡಲ ಮತ್ತು ಯಳಂದೂರು ಮಂಡಲದಿಂದ ನಾವು ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ. ಎಲ್ಲ ಬಂದಿರತಕ್ಕಂಥ ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಎಲ್ಲ ಯುವಕರು ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಸಂಘ ಈ ಕಡೆ ಹಿಡ್ಕ ಹಂಗೆ
ಎಲ್ಲ ಲೈಟ್ ಕೊಡ್ರಿ ಈಗ ಬೋಲೋ ಭಾರತ್ ಮಾತಾ ಕಿ ಇವತ್ತೇನು ನಾವು ಭಾರತದ ದೇಶಾದ್ಯಂತ ಶತ್ರು ರಾಷ್ಟ್ರ ಪಾಕಿಸ್ತಾನವನ್ನ ಒಡೆದು ಉರುಳಿಸಿ ಕಾರ್ಗಿಲ್ ಯುದ್ಧವನ್ನ ಜಯಿಸಿದಂತಹ ಅನೇಕ ಹುತಾತ್ಮ ಯೋಧರನ್ನ ಸ್ಮರಿಸುತ್ತಾ ಈ ಒಂದು ವಿಜಯೋತ್ಸವನ್ನ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಯುವ ಮೋರ್ಚಾದ ಸ್ನೇಹಿತರು ಎಲ್ಲ ತಾಲೂಕುಗಳಲ್ಲಿ ಒಂದು ವಿಜೃಂಭಣೆಯಿಂದ ದೇಶಾದ್ಯಂತ ಭಾರತದ ಭವ್ಯ ಪರಂಪರೆಯ ಏನ್ ಕಾರ್ಗಿಲ್ ಯುದ್ಧದಲ್ಲಿ ನಾವು ವಿಜಯಶಾಲಿಗಳಾದವು ಈ ಒಂದು ವಿಚಾರವನ್ನ ಇಂದಿನ ಯುವಕರಿಗೆ ತಿಳಿಸುತ್ತಾ ಅನೇಕ ದೇಶ ಪ್ರೇಮದ ಬಗ್ಗೆ ಇಂದಿನ ಯುವಕರಿಗೆ ಮನಪೂರ್ವಕವಾಗಿ ಒಂದು ವಿಷಯಾಧಾರಿತವಾಗಿ ದೇಶಾಭಿಮಾನ ಪ್ರೇರೇಪಿಸುವ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ವಿಶೇಷವಾಗಿ ಯುವ ಮೋರ್ಚಾದ ಸ್ನೇಹಿತರು ಪ್ರತಿ ಯುವಕರಲ್ಲೂ ದೇಶ ಪ್ರೇಮ ನಾವು ಕಾರ್ಗಿಲ್ ಯುದ್ಧದಲ್ಲಿ ಯಾವ ರೀತಿ ಪಾಕಿಸ್ತಾನವನ್ನು ಸದೆ ಬಡಿದ್ವು ಆ ಸಂದರ್ಭದಲ್ಲಿ ಹುತಾತ್ಮರಾದ ಯೋಧರನ್ನು ಸ್ಮರಿಸುವ ಮುಖಾಂತರ ಆ ಸಂದರ್ಭದಲ್ಲಿರ್ಬೋದು ಮುಂದಿನ ದಿನಗಳಲ್ಲಿ ಏನೇನು ಸೈನಿಕರು ಕೆಲಸ ಮಾಡಿದರೋ ಆ ಭಾಗದ ಸೈನಿಕರನ್ನ ಕರೆತಂದು ಅವರಿಗೆ ಗೌರವಿಸುವ ಮುಖಾಂತರ ವಿಶೇಷವಾಗಿ ಪಂಜಿನ ಮೆರವಣಿಗೆ ಮುಖಾಂತರ ಈಗೇನು ಸಂತಮರಳ್ಳಿ ಕೊಳ್ಳೇಗಾಲ ಗ್ರಾಮಾಂತರ ಯುವ ಮೋರ್ಚಾದ ತಂಡದವರು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ, ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ನಾವು ಪ್ರತಿಯೊಂದು ಯುವಕರಲ್ಲಿ ಯಾವ ರೀತಿ ಹಿಂದೆ ಸೈನ್ಯ ಕಷ್ಟ ಕಾಲದಲ್ಲಿತ್ತು, ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿ ಆದ ಮೇಲೆ ರಕ್ಷಣೆಗೆ ಹೆಚ್ಚಿನ ಒತ್ತು ಕೊಟ್ಟರು. ಇವತ್ತು ಅನೇಕ ರಾಷ್ಟ್ರಗಳು ನಮ್ಮ ದೇಶದ ಹೆಸರು ಕೇಳಿದ್ರೆ ಬೆಚ್ಚವೆ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ನಮ್ಮಲ್ಲಿರುವ ಏನು ಉಪಕರಣಗಳಿದೆ ಸೈನಿಕರಿಗೆ ಆಗ್ಲಿ, ಅಂದು ನಿಮ್ಗೆ ಗೊತ್ತಾದ ಮಟ್ಟಿಗೆ ರಕ್ಷಾ ಕವಚಗಳು ಕೂಡ ಇರಲಿಲ್ಲ. ಇವತ್ತು ದೇಶದಲ್ಲಿ ರಷ್ಯಾ ಮತ್ತೆ ಅಮೆರಿಕಗಳಿಗೆ ಸೆಟ್ಟು ಹೊಡೆಯಂತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಉಪಕರಣವನ್ನು ನರೇಂದ್ರ ಮೋದಿ ಅವರು ದೇಶಕ್ಕೋಸ್ಕರ ದೇಶದ ರಕ್ಷಣೆಗೋಸ್ಕರ ನಮ್ಮ ರಕ್ಷಣಾ ಸಚಿವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ದೇಶವನ್ನು ಬಲಿಷ್ಠವಾಗಿ ಇವತ್ತು ಶತ್ರು ರಾಷ್ಟ್ರಗಳ ನಾವು ದಿನನಿತ್ಯ ನೀವು ನೋಡ್ತಾ ಇರ್ಬೋದು, ಚೀನಾ ಆಗಿರ್ಬೋದು, ಪಾಕಿಸ್ತಾನವಾಗಿರ್ಬೋದು, ಇತ್ತೀಚಿನ ಕಳೆದ ಒಂದು 10 ವರ್ಷದಿಂದ ಎಲ್ಲೂ ಕೂಡ ಬಾಲ ಬಿತ್ತಾ ಇಲ್ಲ. ಉದಾಹರಣೆಗೆ ನಮ್ಮ ದೇಶದ ಒಬ್ಬರು ಸೈನಿಕರು ಪಾಕಿಸ್ತಾನಕ್ಕೆ ಹೋಗಿದಂತ ಸಂದರ್ಭದಲ್ಲಿ ಯಾವ ರೀತಿ ಸಂರಕ್ಷಣೆಯಿಂದ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವ್ರನ್ನ ತಗೊಂಡ್ಬಂದ್ರು, ಅದಕ್ಕೆ ಸಾಕ್ಷಿ ನಮ್ಮ ಸೈನಿಕರ ಒಂದು ಆತ್ಮಸ್ಥೈರ್ಯ. ಇವತ್ತು ನರೇಂದ್ರ ಮೋದಿ ಅವರು ಕಾರ್ಗಿಲ್ ಯುದ್ಧ ನಡೆದಂತ ಅದೇ ಸ್ಥಳದಲ್ಲಿ ನಮ್ಮ ಸೈನಿಕರಿಗೆ ಹೋಗಿ ಗೌರವವನ್ನು ಸಮರ್ಪಣೆ ಮಾಡಿದ್ದಾರೆ. ಇದು ಒಂದು ವಿಶೇಷತೆ. ಭಾರತೀಯ ಜನತಾ ಪಾರ್ಟಿ ಈ ದೇಶದ ಅಭಿಮಾನಕ್ಕೋಸ್ಕರ ನಿರಂತರವಾಗಿ ಎಲ್ಲರೂ ಕೂಡ ದೇಶದ ರಕ್ಷಣೆಗೋಸ್ಕರ ದೇಶ ಮೊದಲು ಇನ್ನು ಪಾರ್ಟಿ ನೆಕ್ಸ್ಟ್ ಅನ್ನೋ ಒಂದು ಸಿದ್ಧಾಂತವನ್ನ ಬದ್ಧತೆಯಿಂದ ಕೆಲಸ ಮಾಡ್ತಾರೆ ಏಕೈಕ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಒಂದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಆ ಸಂದರ್ಭದಲ್ಲಿ ಯಾವ್ಯಾವುದು ಸೈನಿಕರು ಮೃತಪಟ್ಟಿದ್ರು ಆ ಕುಟುಂಬಗಳಿಗೆ ಮತ್ತೆ ಅವ್ರಿಗೆಲ್ಲ ಶಾಂತಿಯನ್ನು ಕೋರ್ತಾ ಈ ವಿಜಯೋತ್ಸವದಲ್ಲಿ ಎಲ್ಲರೂ ಇದ್ದೀರಾ. ನಿಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಮುಗಿಸ್ತಾ ನನ್ನ ಮಾತು ವಿರಾಮ ಮಾಡ್ತೇನೆ. ನನ್ನ ಹೆಸರು ವೀರಪ್ಪ ಅಂತ. ನಾನು ಇದೇ ಡಿಸ್ಟಿಕ್ ಚಾಮರಾಜನಗರ ಡಿಸ್ಟಿಕ್ ಉಳಿಗಾಲ ಗ್ರಾಮದವರು. ನಾನು 21 ವರ್ಷ ಸೇವೆ ಮಾಡಿದ್ದೀನಿ. ಕೆಲವರು ಕೇಳಿದ್ರು ಎಲ್ಲೆಲ್ಲಿ ಅಂತ. ನಾನು ವೆಸ್ಟ್ ಬೆಂಗಾಳು, ದಿಲ್ಲಿ, ಕಾಶ್ಮೀರ ಮತ್ತು ಛತ್ತೀಸ್ಗಢ, ಒರಿಸ್ಸಾ ಇಲ್ಲೆಲ್ಲ ಮಾಡಿದ್ದೀನಿ. ಈ ಕಾರ್ಗಿಲ್ ವಿಜಯೋತ್ಸವ ಪ್ರಯುಕ್ತ ನನಗೆ ಸನ್ಮಾನ ಮಾಡಿದ್ರೆ ನಾನು ಕಾರ್ಗಿಲ್ ಆದಮೇಲೆ ಸೇರಿದ್ದು. ತುಂಬ ಸಂತೋಷ ಆಯಿತು. ಎಲ್ಲರೂ ಮಣಿದ ಯೋಧರು ನೆನೆಸ್ಕೊಂಡು ಒಂದು ಹಬ್ಬದ ರೀತಿ ಆಚರಣೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ತುಂಬಾ ಸಂತೋಷ ಆಯಿತು. ಮುಂದೆ ಬರೋ ಯುವಕರಲ್ಲೂ ಈ ಥರ ಉತ್ಸಾಹ ಬರಬೇಕು, ದೇಶಾಭಿಮಾನ ಬೆಳಿಬೇಕು. ದೇಶ ಚೆನ್ನಾಗಿದ್ದರೆ ಉಳಿದವ್ರು ಚೆನ್ನಾಗಿರೋಕ್ಕೆ ಸಾಧ್ಯ. ಇದನ್ನ ಅರ್ಥ ಮಾಡ್ಕೊಂಡು ಯುವಕರು ಮುಂದೆ ಬರಬೇಕು. ಅಂದರೆ ತುಂಬ ಜನ ಈಗ ಎಷ್ಟೋ ಜನ
ಅವರು ಫಿಸಿಕಲ್ ಫಿಟ್ನೆಸ್ಸೇ ಇರಲ್ಲ. ನೀವು ಫಿಸಿಕಲ್ ಫಿಟ್ಟೇ ಇಲ್ಲ ಅಂದರೆ ಯಾವುದೇ ಫೋರ್ಸ್ ಬೆಲ್ಟ್ ಫೋರ್ಸ್ಗೆ ಯಾವ್ದು ಪಿಚ್ ಇರೋಕ್ಕಾಗಲ್ಲ. ಹಾಗಾಗಿ ಈ ಮೊಬೈಲ್ ಕಡೆ ಒತ್ತು ಗಮನ ಕಡಿಮೆ ಕೊಟ್ಟು ಬೆಳಗ್ಗೆ ಸಾಯಂಕಾಲ ಸ್ವಲ್ಪ ಆಟ ಆಡೋದು, ಬೇರೆ ಇದ್ರ ಬಗ್ಗೆ ಗಮನ ಕೊಟ್ಟು, ಮತ್ತು ದೇಶದಲ್ಲಿ ಏನಾಯ್ತಾ ಇದೆ ದೇಶದ ವಿಷಯ ತಿಳ್ಕೊಂಡು ನೀವು ಅದನ್ನ ಸೇವೆ ರೀತಿ ಮನೋಭಾವನೆ ಬೆಳೆಸ್ಕೊ ಬಂದರೆ ಅದೇ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ. ನಾನು ಇನ್ನೂ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ, ನಮಗೂ ಮಾತಾಡೋ ಅಭ್ಯಾಸ ಇಲ್ಲ. ಇಷ್ಟು ಹೇಳಿ ನಾನು ಮಾತು